ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ನನ್ನ ಪುಟ್ಟ ಕಲಾಕೃತಿ ಪ್ರಪಂಚಕ್ಕೆ. ನಾನಿವತ್ತು ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ, ಗೊತ್ತಿರೋರು ಪ್ಲೀಸ್ ಸ್ಕಿಪ್ ಮಾಡಿ. ನಾನು ಹಾಕೋ ವಿಡಿಯೋಗಳು ನಿಮ್ಗೆ ಹೇಗೆ ತಲುಪುತ್ತೆ, ಅದಕ್ಕೆ ಏನೆಲ್ಲ ಮಾಡಬೇಕು ಅಂತ ನೋಡ್ಸ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ. ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋದು ಹೇಗೆ, ಹಾಗೆ ನನ್ನ ವೀಡಿಯೋಸು ನಿಮಗೆ ಹೇಗೆ ತಲುಪುತ್ತೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಮೊಬೈಲ್ ತೊಗೊಳ್ಳಿ. ಹಾಗೆ ಇಲ್ಲಿ ವಾಟ್ಸಾಪ್ಗೆ ಹೋಗಿ, ಯಾವುದೇ ಲಿಂಕ್ ನಿಮಗೆ ಶೇರ್ ಮಾಡಿರ್ತಾರೆ. ನಾನಿವಾಗ ಫಸ್ಟ್ ಲಿಂಕ್ ಮೂಲಕ ಹೇಗೆ ಹೋಗೋದು ಅಂತ ಹೇಳ್ತಿದ್ದೀನಿ ನೋಡಿ. ಸ್ಟೇಟಸ್ಗೆ ಹೋಗಿ ಅಲ್ಲಿ ಕೆಳಗಡೆ ಇರುವ ಲಿಂಕ್ ಪ್ರೆಸ್ ಮಾಡಿದ್ರೆ ಓಪನ್ ಅಂತ ಆಪ್ಷನ್ ಬರುತ್ತೆ. ಓಪನ್ ಪ್ರೆಸ್ ಮಾಡಿದ್ರೆ ಯೂಟ್ಯೂಬಲ್ಲಿ ನನ್ನ ವಿಡಿಯೋ ಅಥವಾ ಆ ಲಿಂಕ್ನ ವಿಡಿಯೋ ಓಪನ್ ಆಗುತ್ತೆ. ಅಲ್ಲಿ ಕಾಣ್ತಿದೆ ಅಲ್ವಾ ಸಬ್ಸ್ಕ್ರೈಬ್ ಬಟನು ಕೆಳಗಡೆ, ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಹಾಗೆ ಅಲ್ಲಿ ಬೆಲ್ ಐಕನ್ ಕೂಡ ಇದೆ, ಅದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಆಲ್ ಅಂತ ಇದೆಯಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಾನು ದಿನಾಲೂ ಹಾಕೋ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಎಲ್ಲ ವಿಡಿಯೋಸು ನಿಮ್ಮನ್ನು ತಲುಪತ್ತೆ. ಹಾಗೆ ಅದರಲ್ಲಿರೋ ಎಲ್ಲ ವಿಡಿಯೋಸು ನೋಡಬೇಕಂದ್ರೆ ಅಲ್ಲಿ ಕಲಾಕೃತಿ ಪ್ರಪಂಚ ಒಂದು ಐಕಾನ್ ಕಾಣ್ತಿದ್ದೀರಾ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಲ್ಲ ವಿಡಿಯೋಸು ಇಲ್ಲಿ ಸಿಗುತ್ತೆ. ನೀವು ಸ್ಕ್ರಾಲ್ ಮಾಡಿ ಕೆಳಗಡೆ ಹೋದರೆ ಎಲ್ಲಾನು ಸಿಗುತ್ತೆ. ಹಾಗೆ ಮೇಲೆ ಬಂದರೆ ನೋಡಿ, ಅಲ್ಲಿ ವಿಡಿಯೋಸ್, ಶಾರ್ಟ್ಸ್, ಪ್ಲೇ ಲಿಸ್ಟ್, ಪೋಸ್ಟ್ ಅಂತ ಇದೆಯಲ್ಲ. ಶಾರ್ಟ್ಸ್ ಅಂದರೆ 2-3 ಮಿನಿಟ್ಸಲ್ಲೇ ಕಂಪ್ಲೀಟ್ ಆಗುತ್ತೆ ವಿಡಿಯೋಸ್ ಅಂತ ಬಂದರೆ 5 ಮಿನಿಟ್ಸ್ ಮೇಲೇ ಇರುತ್ತೆ ವಿಡಿಯೋಸ್. ಹಾಗೆ ಪ್ಲೇ ಲಿಸ್ಟ್, ಪೋಸ್ಟ್ ನೋಡ್ತಿದ್ದೀರಲ್ವಾ ಹೇಗೆ ಅಕೌಂಟ್ ಹೋಗೋದು, ಸಬ್ಸ್ಕ್ರೈಬ್ ಮಾಡೋದು, ಹಾಗೆ ಎಲ್ಲ ವಿಡಿಯೋಸು ಹೇಗೆ ಚೆಕ್ ಮಾಡೋದು ಅಂತ. ಇನ್ನು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋಗಿ ಕಲಾಕೃತಿ ಪ್ರಪಂಚ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ನೋಡಿದ್ರಲ್ಲ, ಕಲಾಕೃತಿ ಪ್ರಪಂಚ ಅಂತ ಟೈಪ್ ಮಾಡಿದ್ರೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಬಂದರೆ ನೋಡಿ, ಅಲ್ಲಿ ಕಲಾಕೃತಿ ಪ್ರಪಂಚ ಅಂತ ಇದೆ, ಅದನ್ನು ಪ್ರೆಸ್ ಮಾಡಿ ಅದರ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಎಲ್ಲ ವಿಡಿಯೋಸು ನಿಮಗೆ ಬರುತ್ತೆ. ನೋಡಿದ್ರಲ್ಲ ಹೇಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.